ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಎಂಬುದು ಕನ್ನಡದ ಒಂದು ಪ್ರಸಿದ್ಧ ಗಾದೆ. ಇದರ ಅರ್ಥ ಯಾವುದೇ ರೀತಿಯ ಮಾನಸಿಕ ಚಿಂತೆ ಅಥವಾ ಒತ್ತಡ ಇಲ್ಲದ ವ್ಯಕ್ತಿಯು ಎಷ್ಟೇ ಗದ್ದಲ ಮತ್ತು ಗೊಂದಲಮಯ ವಾತಾವರಣದಲ್ಲಿದ್ದರೂ ಶಾಂತಿಯಿಂದ ನಿದ್ರಿಸಬಹುದು. ಗಾದೆಯ ಅರ್ಥ ಮತ್ತು ಸಂದರ್ಭ. ಸಂತೆ ಎನ್ನುವುದು ಜನ, ವ್ಯಾಪಾರ, ಕೂಗು ಮತ್ತು ಗದ್ದಲದಿಂದ ತುಂಬಿರುವ ಸ್ಥಳ. ಇಲ್ಲಿ ನೆಮ್ಮದಿಯಾಗಿ ಇರುವುದು ಅಥವಾ ನಿದ್ರಿಸುವುದು ಅಸಾಧ್ಯ. ಆದರೆ ಈ ಗಾದೆಯು ಹೇಳುವಂತೆ ಒಬ್ಬ ವ್ಯಕ್ತಿಯ ಮನಸ್ಸು ನಿರ್ಮಲವಾಗಿದ್ದರೆ, ಯಾವುದೇ ವಿಷಯದ ಬಗ್ಗೆ ಚಿಂತೆ ಅಥವಾ ದುಃಖ ಇಲ್ಲದಿದ್ದರೆ ಅಂತಹ ವ್ಯಕ್ತಿಗೆ ಹೊರಗಿನ ಶಬ್ದ, ಗೊಂದಲಗಳು ಪರಿಣಾಮ ಬೀರುವುದಿಲ್ಲ. ಅವನ ಮನಸ್ಸಿನ ಶಾಂತಿಯು ಎಷ್ಟರ ಮಟ್ಟಿಗಿರುತ್ತದೆ ಎಂದರೆ, ಸಂತೆಯಂತಹ ಗಲಭೆಯ ಸ್ಥಳದಲ್ಲೂ ಆತ ನೆಮ್ಮದಿಯಾಗಿ ನಿದ್ರಿಸಬಹುದು. ಈ ಗಾದೆಯು ಕೇವಲ ನಿದ್ರೆಯ ಬಗ್ಗೆ ಮಾತ್ರ ಹೇಳುವುದಿಲ್ಲ. ಇದು ಮಾನಸಿಕ ನೆಮ್ಮದಿ ಮತ್ತು ಆಂತರಿಕ ಶಾಂತಿಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ನಮ್ಮ ಮನಸ್ಸು ಶಾಂತವಾಗಿದ್ದರೆ ನಾವು ಯಾವುದೇ ಕಷ್ಟದ ಸನ್ನಿವೇಶದಲ್ಲೂ ಸ್ಥಿರವಾಗಿರಲು ಮತ್ತು ಸಂತೋಷವಾಗಿರಲು ಸಾಧ್ಯ. ಬದಲಾಗಿ ಮನಸ್ಸಿನಲ್ಲಿ ಚಿಂತೆ, ಭಯ ಅಥವಾ ದುಃಖವಿದ್ದರೆ ಅತ್ಯಂತ ಶಾಂತವಾದ ಸ್ಥಳದಲ್ಲೂ ನಮಗೆ ನೆಮ್ಮದಿ ಸಿಗುವುದಿಲ್ಲ. ಜೀವನಕ್ಕೆ ಇದರ ಅನ್ವಯ. ಈ ಗಾದೆಯು ನಮ್ಮ ಆಧುನಿಕ ಜೀವನಕ್ಕೆ ಬಹಳ ಸೂಕ್ತವಾಗಿದೆ. ನಾವು ಯಾವಾಗಲೂ ಯಾವುದಾದರೊಂದು ವಿಷಯದ ಬಗ್ಗೆ ಚಿಂತಿಸುತ್ತಲೇ ಇರುತ್ತೇವೆ. ಕೆಲಸದ ಒತ್ತಡ, ಆರ್ಥಿಕ ಸಮಸ್ಯೆಗಳು, ಕುಟುಂಬದ ಜವಾಬ್ದಾರಿಗಳು ಇತ್ಯಾದಿ. ಈ ಚಿಂತೆಗಳು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ. ಪರಿಣಾಮವಾಗಿ ಎಷ್ಟೇ ಸುಂದರವಾದ ಸ್ಥಳದಲ್ಲಿದ್ದರೂ ಅಥವಾ ಎಷ್ಟೇ ಸೌಕರ್ಯಗಳಿದ್ದರೂ ನಮಗೆ ನೆಮ್ಮದಿ ಸಿಗುವುದಿಲ್ಲ. ಆದ್ದರಿಂದ ಈ ಗಾದೆಯು ನಮಗೆ ಒಂದು ಪಾಠವನ್ನು ಹೇಳುತ್ತದೆ. ಬಾಹ್ಯ ಪರಿಸರಕ್ಕಿಂತ ಆಂತರಿಕ ಸ್ಥಿತಿ ಹೆಚ್ಚು ಮುಖ್ಯ. ನಾವು ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಬೇಕು. ಅನಾವಶ್ಯಕ ಚಿಂತೆಗಳಿಂದ ದೂರವಿರಬೇಕು. ಮನಸ್ಸಿನ ನೆಮ್ಮದಿ ನಮ್ಮ ನಿಜವಾದ ಸಂಪತ್ತು. ಅದು ಇದ್ದರೆ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಸಂತೋಷವಾಗಿರಬಹುದು.